ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಪಾಂಡವರಿಗೆ ಆಶ್ರಯವಿತ್ತಿದ್ದ ಆ ಬ್ರಾಹ್ಮಣನ ಮನೆಯಲ್ಲಿ ಆ ಬ್ರಾಹ್ಮಣ, ಅವನ ಪತ್ನಿ, ಅವನ ಮಗಳು, ವಿವಾಹಕ್ಕೆ ಸಾಮೀಪ್ಯವಿದ್ದವಳು ಮತ್ತು ಒಬ್ಬ ಪುಟ್ಟ ಬಾಲಕ, 4 ಜನವಿದ್ದರು. ಒಮ್ಮೆ ಕುಂತಿ ಮತ್ತು ಭೀಮ ಇಬ್ಬರೂ ಮನೆಯಲ್ಲಿದ್ದರು. ಪಾಂಡವರು ಭಿಕ್ಷಾಟನೆಗಾಗಿ ಹೊರಗೆ ಹೋಗಿದ್ದರು. ಆಗ ಇದ್ದಕ್ಕಿದ್ದಂತೆ ಆ ಬ್ರಾಹ್ಮಣನ ಮನೆಯಿಂದ ಜೋರಾಗಿ ಅಳುವ ಶಬ್ದ ಕೇಳಿಬಂತು. ಅದನ್ನು ಕೇಳಿದ ಕುಂತಿಗೆ ಕಳವಳವಾಯಿತು. ಕುಂತಿ ಭೀಮನಿಗೆ ಹೇಳಿದಳು, ನೋಡು ಭೀಮ, ಆ ಸಜ್ಜನ ಬ್ರಾಹ್ಮಣ ನಮಗೆ ಆಶ್ರಯವಿತ್ತಿದ್ದಾನೆ. ಅದರಿಂದ ನಾವು ಯಾವ ಹೆದರಿಕೆಯೂ ಇಲ್ಲದೆ ಇಲ್ಲಿದ್ದೇವೆ. ಬಹುಶಃ ಆ ಬ್ರಾಹ್ಮಣನ ಮನೆಗೆ ಏನೋ ಆಪತ್ತು ಸಂಭವಿಸಿರಬೇಕು, ಹಾಗಾಗಿ ಅವರು ಅಳುತ್ತಿದ್ದಾರೆ. ನಮಗೆ ಆತ ಉಪಕಾರ ಮಾಡಿದ್ದಾನೆ, ಅವನಿಗೆ ನಾವು ಪ್ರತ್ಯುಪಕಾರ ಮಾಡಬೇಕು. ಪ್ರತ್ಯುಪಕಾರ ಉಪಕಾರಕ್ಕಿಂತ ದೊಡ್ಡದಿರಬೇಕು ಎಂದಳು. ಆಗ ಭೀಮನಿಂದ, ಅಮ್ಮ, ನೀನು ಹೋಗಿ ಅದೇನು ಎಂದು ವಿಚಾರಿಸಿಕೊಂಡು ಬಾ. ಅವರ ಆಪತ್ತಿನ ನಿವಾರಣೆಗೆ ನಾನು ಪ್ರಯತ್ನಿಸುತ್ತೇನೆ ಎಂದ. ಸರಿ, ಕುಂತಿ ಆ ಬ್ರಾಹ್ಮಣ ಕೋಣೆಯೊಳಗೆ ಹೋಗುತ್ತಿದ್ದನು. ಬಾಗಿಲ ಹತ್ತಿರ ಬಿದ್ದಾಗ ಅವನ ಸ್ವರ ತನ್ನ ಹೆಂಡತಿಗೆ ಹೇಳುತ್ತಿದ್ದಿದ್ದು ಕುಂತಿಗೆ ಕೇಳಿಸಿತು. ಆ ಬ್ರಾಹ್ಮಣ ಹೇಳುತ್ತಿದ್ದ, ನೋಡು, ಈ ಜೀವನ ಎಷ್ಟು ನಿಸ್ಸಾರ. ಬರೀ ಭಯ, ಸಂಕಟ, ನೋವು ಇದರಿಂದಲೇ ತುಂಬಿಕೊಂಡಿದೆ. ಈಗ ನಮಗೆ ಬಂದಿರುವ ಆಪತ್ತನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕು ಅದು ನಮಗೆ ತಿಳಿಯುತ್ತಲೇ ಇಲ್ಲ. ನಾನೇ ಹೋಗೋಣವೆಂದರೆ, ನಾನು ಹೋದರೆ ನೀವು ಎಲ್ಲರೂ ಅನಾಥರಾಗುತ್ತೀರಿ, ಜೀವನ ಮಾಡುವುದಕ್ಕೆ ಆಗುವುದಿಲ್ಲ. ನಾನು ನಿನ್ನನ್ನು ಕಳಿಸೋಣವೆಂದರೆ ನಾನು ಹೇಗೆ ಕಳುಹಿಸಲಿ? ನೀನು ನನ್ನ ಸಹಧರ್ಮಿಣಿ, ಪತ್ನಿ, ಗೆಳತಿ, ನನ್ನನ್ನು ದೇವತೆಯಂತೆ ನೋಡಿಕೊಂಡವಳು, ನನ್ನ ಎಲ್ಲ ಕಾರ್ಯಗಳಲ್ಲಿ ಭಾಗಿಯಾದವಳು ನೀನು. ನಿನ್ನನ್ನು ನಾನು ಹೇಗೆ ಕಳುಹಿಸಲಿ? ನೀನು ನನ್ನ ಇಹ ಪರಕ್ಕೂ ಆಗುವವಳು. ಇನ್ನು ನನ್ನ ಮಗಳನ್ನು ಕಳಿಸೋಣವೆಂದರೆ ಅದು ಹೇಗೆ ಸಾಧ್ಯ? ಅವಳಿಗೆ ನಾನು ಒಬ್ಬ ಯುವಕನಿಗೆ ಕೊಟ್ಟು ಮದುವೆ ಮಾಡಬೇಕು. ನಂತರ ಅವಳ ಮಕ್ಕಳಿಂದ ನಮ್ಮ ಕುಲಕ್ಕೆ ಸದ್ಗತಿಯು ದೊರೆಯಬೇಕಾಗಿದೆ. ಹೀಗಿರುವಾಗ ಅವಳನ್ನು ನಾನು ಹೇಗೆ ಕಳುಹಿಸಲಿ? ಇವೆಲ್ಲವನ್ನೂ ನೋಡಿದರೆ ನಾನು ಎಲ್ಲರೊಡನೆ ಮರಣಕ್ಕೆ ಗುರಿಯಾಗುವುದೇ ಲೇಸು ಎನಿಸುತ್ತಿದೆ ಎಂದ. ಆಗ ಬ್ರಾಹ್ಮಣನ ಪತ್ನಿ ಹೇಳಿದಳು, ಸ್ವಾಮಿ, ಏನು ನೀವು ಪರಮ ಜ್ಞಾನಿಗಳಾಗಿದ್ದು ಅಜ್ಞಾನಿಗಳ ತರಹ ಮಾತನಾಡುತ್ತಿದ್ದೀರಿ. ಸಾವು ಎಂದೋ ಒಂದು ದಿನ ಎಲ್ಲರಿಗೂ ಬರಲೇಬೇಕು. ಅದಕ್ಕೆ ನಾವು ಏಕೆ ಅಂಜೋಣ? ನೀವು ಹೋಗುವುದು ಬೇಡ, ನಾನೇ ಹೋಗುತ್ತೇನೆ. ನೀವು ಹೋದರೆ ನಾವು ಅನಾಥರಾಗುತ್ತೇವೆ, ಜೀವನ ಸಾಗಿಸುವುದಕ್ಕೂ ಆಗುವುದಿಲ್ಲ. ಮನೆಗೆ ಯಜಮಾನನೇ ಇಲ್ಲ ಎಂದ ಮೇಲೆ ಬೇರೆಯವರು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ನಾವು ಮಾನವಂತರಾಗಿ ಬಾಳುವುದು ಹೇಗೆ? ಮುಂದೆ ಯಾರೋ ಅಯೋಗ್ಯರು ನನ್ನ ಮಗಳನ್ನು ವಿವಾಹಕ್ಕೆ ಕೇಳಿಕೊಂಡು ಬಂದರೆ ನಾನು ನಿರಾಕರಿಸುವುದು ಕಷ್ಟವಾಗುತ್ತದೆ. ಇನ್ನು ನೀವು ಇಲ್ಲದೆ ಹೋದರೆ ನನ್ನ ಮಗನು ಸಂಪ್ರದಾಯಬದ್ಧನಾಗಿ ಬೆಳೆಯುವುದಿಲ್ಲ. ಹಾಗಾಗಿ ನಾನೇ ಹೋಗುವುದು ವಾಸಿ. ಏಕೆಂದರೆ ಪತ್ನಿಯಾಗಿ ನನ್ನ ಕರ್ತವ್ಯಗಳನ್ನೆಲ್ಲ ನಿಭಾಯಿಸಿದ್ದೆ. ನಿಮಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗುವನ್ನು ನಾನು ಕೊಟ್ಟಿದ್ದೇನೆ. ಈಗ ನಾನು ಹೋದರೆ ಬಹುಶಃ ಆ ರಾಕ್ಷಸ ಧರ್ಮಾತ್ಮನಾಗಿದ್ದರೆ ಸ್ತ್ರೀ ಹತ್ಯೆ ಪಾಪ ಎಂದು ನನ್ನನ್ನು ಬಿಟ್ಟರೂ ಬಿಡಬಹುದೇನೋ. ಒಂದು ಪಕ್ಷ ನನ್ನನ್ನು ತಿಂದರೂ ಏನೂ ಚಿಂತೆ ಇಲ್ಲ. ನಾನು ಇಹದಲ್ಲಿ ನಿಮಗೆ ಸುಖ ಮತ್ತೆ ನನಗೆ ಕೀರ್ತಿ ದೊರೆತಂತಾಗುತ್ತದೆ. ಪರದಲ್ಲಿ ನನಗೆ ಶ್ರೇಯಸ್ಸೂ ಸಹ ಸಿಗುತ್ತದೆ.
ಹೀಗಾಗಿ ನಾನೇ ಹೋಗುವುದು ಒಳ್ಳೆಯದು. ನನ್ನ ತ್ಯಾಗದಿಂದ ಈ ಮನೆ ಉಳಿಯುವುದಾದರೆ ಅದಕ್ಕಿಂತ ಸಂತೋಷ ನನಗೇನಿದೆ ಎಂದು ಅವನ ಪತ್ನಿ ನುಡಿದಳು. ಆಗ ಇದೆಲ್ಲವನ್ನು ಕೇಳುತ್ತಿದ್ದ ಮಗಳು ಮುಂದೆ ಬಂದಳು. ಈ ಪತ್ನಿಯ ಮಾತು ಕೇಳಿ ಆ ಬ್ರಾಹ್ಮಣ ತನ್ನ ಮಡದಿಯನ್ನು ತಬ್ಬಿಕೊಂಡು ರೋಧಿಸಿದ. ಆಗ ಮಗಳು ಹೇಳಿದಳು, ಅಮ್ಮ, ಅಪ್ಪ, ನೀವೇಕೆ ಹೀಗೆ ಚಿಂತೆ ಮಾಡುತ್ತಿದ್ದೀರಿ? ಈಗ ನನ್ನ ಮಾತುಗಳನ್ನು ನೀವು ಕೇಳಿ ನಂತರ ಏನು ಯೋಗ್ಯವೋ ಎನ್ನುವುದನ್ನು ನೀವೇ ನಿರ್ಧರಿಸಿ. ಎಂದಿದ್ದರೂ ಯಾವತ್ತೋ ಒಂದು ದಿನ ನಾನು ಈ ಮನೆಯನ್ನು ವಿವಾಹವಾದ ನಂತರ ಈ ಮನೆಯನ್ನು ತೊರೆಯಲೇಬೇಕಷ್ಟೇ. ಅದರ ಬದಲು ಈಗಲೇ ನಾನು ಬಿಟ್ಟು ಹೋಗುತ್ತೇನೆ ಅಷ್ಟೇ. ಮುಂದೆ ನನ್ನ ಮಕ್ಕಳಿಂದ ನಿಮಗೆ ಒಳ್ಳೆಯ ಸದ್ಗತಿ ದೊರೆಯುವುದಕ್ಕಿಂತ ಈಗ ನಾನು ಹೋದರೆ ಈಗಲೇ ಒಳ್ಳೆಯದು ಮನೆಗೆ ಆಗುತ್ತದೆ. ನೀವು ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋದರೆ ನನಗಂತೂ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಸಾಯುತ್ತೇನೆ. ಇನ್ನು ನನ್ನ ತಮ್ಮ ಇನ್ನೂ ಚಿಕ್ಕವನು. ಅವನು ನೀವಿಲ್ಲದೆ ಇದ್ದರೆ ಇವನು ಬದುಕುವುದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ನಾನೇ ಹೋಗುತ್ತೇನೆ ಎಂದು ಪಾಪ ಬ್ರಾಹ್ಮಣನ ಮಗಳು ಹೇಳಿದಳು. ಈ ಸಮಯಕ್ಕೆ ತನ್ನ ಅಕ್ಕ, ಅಪ್ಪ, ಅಮ್ಮ ಇಬ್ಬರೂ ಅಳುತ್ತಿದ್ದನ್ನು ನೋಡಿದ ಆ ಪುಟ್ಟ ಬಾಲಕ ಮುಂದೆ ಬಂದು ಅವರ ಕಣ್ಣೀರನ್ನು ಒರೆಸಿದ. ನಂತರ ಅತಿ ಮುಗ್ಧವಾಗಿ ಒಂದು ದರ್ಬೆಯನ್ನು ತೆಗೆದುಕೊಂಡು ಆ ಮಗು ಹೇಳಿತು, ಅಪ್ಪ, ನೀವು ಏನು ಯೋಚನೆ ಮಾಡಬೇಡಿ, ನಾನು ಆ ರಾಕ್ಷಸನನ್ನು ಈ ದರ್ಬೆಯಿಂದ ಕೊಂದು ಹಾಕುತ್ತೇನೆ ಎಂದು ಹೇಳಿತು. ಇದನ್ನು ಕೇಳಿ ಆ ಮೂವರಿಗೂ ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮೊಗದಲ್ಲಿ ಒಂದು ಮಂದಹಾಸ ಮಿನುಗಿ ಮರೆಯಾಯಿತು. ಇದೇ ಒಳ್ಳೆಯ ಸಮಯ ಎಂದುಕೊಂಡು ಕುಂತಿ ಒಳಗೆ ಪ್ರವೇಶಿಸಿ ಅವಳು ಬ್ರಾಹ್ಮಣನನ್ನು ಉದ್ದೇಶಿಸಿ ನುಡಿದಳು, ಅಯ್ಯ ವಿಪ್ರೋತ್ತಮ, ನಿಮಗೆ ಏನೋ ಬಹಳ ಆಪತ್ತು ಬಂದಿರುವಂತೆ ಕಾಣಿಸುತ್ತಿದೆ. ನೀವು ಸಿಲುಕಿಕೊಂಡಿರುವ ಆ ಕಷ್ಟವಾದರೂ ಏನು ನನಗೆ ಹೇಳಿ. ಆಗ ನಾನು ಏನಾದರೂ ಪರಿಹಾರ ಸೂಚಿಸಬಹುದೋ ಏನೋ ಎಂದು ಹೇಳಿದಳು. ಆಗ ಬ್ರಾಹ್ಮಣನಂದ, ಅಮ್ಮ, ನೀನು ಸಾಧ್ವಿ. ಹಾಗಾಗಿ ನಿನ್ನ ಯೋಗ್ಯತೆಗೆ ಸರಿಯಾಗಿ ಈ ಮಾತುಗಳನ್ನು ಆಡುತ್ತಿದ್ದೀಯ. ಆದರೆ ಮನುಷ್ಯರಿಂದ ಈ ನಮ್ಮ ಸಂಕಟವನ್ನು ಪರಿಹರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ನಮ್ಮ ಏಕಚಕ್ರ ನಗರದ ಹೊರಗೆ ಸ್ವಲ್ಪ ದೂರದಲ್ಲಿ ಅರಣ್ಯವಿದೆ. ಅಲ್ಲಿ ಬಕ ಎಂಬ ಅಸುರನಿದ್ದಾನೆ. ಆ ಬಕಾಸುರ ಮಹಾ ಕ್ರೂರಿ. ಈಗ ಅವನೇ ನಮಗೆ ರಾಜ, ರಕ್ಷಕ, ಭಕ್ಷಕ ಕೂಡ ಆಗಿದ್ದಾನೆ. ನಮ್ಮಲ್ಲಿ ಇದ್ದ ರಾಜ ಇವನಿಗೆ ಹೆದರಿ ವೇತ್ರಕಿಯ ಎನ್ನುವ ನಗರದಲ್ಲಿ ಹೋಗಿ ಅಡಗಿಕೊಂಡಿದ್ದಾನೆ. ನಮ್ಮ ಏಕಚಕ್ರ ನಗರಕ್ಕೆ ಬೇರೆ ರಾಜರು ಸಹ ಆಕ್ರಮಣ ಮಾಡಲು ಹೆದರುತ್ತಾರೆ. ಏಕೆಂದರೆ ಆ ರಾಕ್ಷಸನ ಭಯ ಅಷ್ಟಿದೆ. ಹಿಂದೆ ಆ ರಾಕ್ಷಸ ಯಾವಾಗ ಬೇಕೋ ಆಗ ಈ ನಮ್ಮ ನಗರಕ್ಕೆ ನುಗ್ಗಿ ಮನುಷ್ಯರನ್ನು, ಪ್ರಾಣಿಗಳನ್ನು ಕೊಂದು ತಿಂದು ಹೋಗುತ್ತಿದ್ದ. ಆಗ ನಮ್ಮ ಊರಿನವರೆಲ್ಲ ಸೇರಿ ಅವನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡರು. ಏನೆಂದರೆ, ಆ ರಾಕ್ಷಸನಿಗೆ ಪ್ರತಿ ಮನೆಯನ್ನು ಒಂದು ದಿನ ಸರದಿಯಂತೆ ಒಂದು ಬಂಡಿ ಅನ್ನ, ಆ ಬಂಡಿಗೆ 2 ಕೋಣಗಳನ್ನು ಕೂಡಿ ಕಟ್ಟುವುದು. ಅದನ್ನು ಒಬ್ಬ ಮನುಷ್ಯ, ಆ ಮನೆಯ ಮನುಷ್ಯ ತೆಗೆದುಕೊಂಡು ಹೋಗುವುದು. ಹೀಗೆ ಹೋದ ಮನುಷ್ಯನನ್ನು, ಕೋಣಗಳನ್ನು, ಒಂದು ಬಂಡಿಯ ಅನ್ನ ಮತ್ತು ಅದರ ವ್ಯಂಜನಗಳನ್ನು ಆ ರಾಕ್ಷಸ ತಿಂದು ಹಾಕುತ್ತಾರೆ. ಹೀಗೆ ಒಂದು ದಿನ ಒಂದು ಮನೆಯನ್ನು ಸರದಿಯಂತೆ ಬರುತ್ತಲಿದೆ.
ಈಗ ಈ ಸರದಿ ನಮ್ಮ ಮನೆಗೆ ಬಂದಿದೆ. ನಾವು ಆ ರಾಕ್ಷಸನಿಗೆ ಈ ಬಂಡಿಯನ್ನು ಕೊಟ್ಟು ಕಳುಹಿಸಬೇಕು. ಕೆಲವು ಧನವಂತರು ತಮ್ಮ ಬದಲು ಬೇರೊಬ್ಬರನ್ನು ಕೊಂಡುಕೊಂಡು ಕೆಲವು ಸಾರಿ ಅವರನ್ನು ಕಳುಹಿಸುತ್ತಾರೆ. ಆದರೆ ನಾನು ಅಷ್ಟರ ಮಟ್ಟಿಗೆ ಧನವಂತನೂ ಸಹ ಅಲ್ಲ. ನಾನು ಹೀಗೇನಾದರೂ ಹೋದರೆ ನನ್ನ ಸಂಸಾರವೇ ಅನಾಥವಾಗಿ ಅವರು ಉಳಿಯುವುದಿಲ್ಲ. ಹಾಗಾಗಿ ನಾವು 4 ಜನ ಆ ರಾಕ್ಷಸನ ಹತ್ತಿರ ಹೋಗಬೇಕು ಎಂದುಕೊಂಡಿದ್ದೇವೆ ಎಂದು ಹೇಳಿ. ಇದನ್ನು ಕೇಳಿದ ಕುಂತಿ ಒಂದು ಕ್ಷಣ ಯೋಚಿಸಿ ನಂತರ ಒಂದು ನಿರ್ಧಾರಕ್ಕೆ ಬಂದು ಆ ಬ್ರಾಹ್ಮಣನಿಗೆ ಹೇಳಿದಳು, ಅಯ್ಯ ಬ್ರಾಹ್ಮಣ ಶ್ರೇಷ್ಠ, ನೀನು ಏನು ಯೋಚನೆ ಮಾಡಬೇಡ. ನಿನಗೆ ಒಬ್ಬ ಪುತ್ರ ಪುತ್ರಿ ಇದ್ದಾರೆ. ಆದರೆ ನನಗೆ 5 ಜನ ಗಂಡು ಮಕ್ಕಳಿದ್ದಾರೆ. ನಾನು ನಿಮ್ಮ ಪರವಾಗಿ ನನ್ನ ಮಗ ಒಬ್ಬನನ್ನು ಆ ರಾಕ್ಷಸನಲ್ಲಿಗೆ ಕಳುಹಿಸುತ್ತೇನೆ ಎಂದಳು. ಇದನ್ನು ಕೇಳಿದ ಕೂಡಲೇ ಆ ಬ್ರಾಹ್ಮಣನೆಂದ, ಅಮ್ಮ, ಛೇ, ಇದು ಸಾಧ್ಯವೇ ಆಗದ ಮಾತು. ಒಬ್ಬ ಬ್ರಾಹ್ಮಣನನ್ನು ನಾನು ಕಳುಹಿಸಲೇ ಬ್ರಹ್ಮ ಹತ್ಯೆ ದೋಷ ನನಗೆ ಬರುತ್ತದೆ. ಅದು ಸಾಧ್ಯವೇ ಇಲ್ಲ. ಅದಕ್ಕಿಂತ ಆತ್ಮಹತ್ಯೆಯೇ ಮೇಲು. ನಾವು 4 ಜನ ಅಲ್ಲಿಗೆ ಹೋದರೆ ಅದು ಆತ್ಮಹತ್ಯೆಯೂ ಎನಿಸುವುದಿಲ್ಲ. ಏಕೆಂದರೆ ಆ ರಾಕ್ಷಸ ನಮ್ಮನ್ನು ಕೊಂದು ತಿನ್ನುತ್ತಾನೆ. ಇದಕ್ಕೂ ಹೆಚ್ಚಿನದಾಗಿ ನೀವೆಲ್ಲರೂ ಪಾಪ ನನ್ನ ಹತ್ತಿರ ಬಂದು ನನ್ನ ಆಶ್ರಯದಲ್ಲಿದ್ದೀರಿ. ಭಿಕ್ಷಾಟನೆಯಲ್ಲಿ ಜೀವನ ಸಾಗಿಸುತ್ತಿದ್ದೀರಿ. ನಿಮ್ಮನ್ನು ಒಬ್ಬರನ್ನು ನಾನು ಅಲ್ಲಿಗೆ ಕಳುಹಿಸುವುದು ಪರಮ ಕ್ರೌರ್ಯವಾಗುತ್ತದೆ. ಹೀಗಾಗಿ ಇದು ಸಾಧ್ಯವೇ ಇಲ್ಲ ಎಂದ. ಆಗ ಕುಂತಿ ಹೇಳಿದಳು, ಇಲ್ಲ, ನಾನು ಹಾಗೆ ಹೇಳಲಿಲ್ಲ. 3 ಜನ ಮಕ್ಕಳಿದ್ದರೂ ಒಬ್ಬರನ್ನು ಕಳಿಸಲು ಯಾರಾದರೂ ಒಪ್ಪುತ್ತಾರೆ. ನನಗೂ ನನ್ನ ಮಗ ಏನಾದರೂ ನನಗೆ ಬೇಡವಾಗಿದ್ದಾನೆ, ಹಾಗೇನೂ ಅಲ್ಲ. ಆದರೆ ನನ್ನ ಮಗ ಆ ಪರಾಕ್ರಮಿ, ತೇಜಸ್ವಿ. ಅವನಿಗೆ ಒಂದು ಮಂತ್ರವಿದ್ಯೆಯೂ ಸಹ ಗೊತ್ತಿದೆ. ಅವನು ಆ ಮಂತ್ರವಿದ್ಯೆಯಿಂದ ಎಷ್ಟೋ ಜನ ರಾಕ್ಷಸರನ್ನು, ಬಲವಾಗಿದ್ದವರು, ಪರಾಕ್ರಮಿಗಳಾಗಿದ್ದರು, ಅವನು ಕೊಂದು ಹಾಕಿದ್ದಾನೆ. ರಾಕ್ಷಸನನ್ನು ಕೊಂದು ಹಾಕಿದ್ದನ್ನು ನಾನೇ ನೋಡಿದ್ದೇನೆ. ನೀನು ಏನೂ ಆತಂಕ ಪಡಬೇಡಿ. ನನ್ನ ಮಗ ಅಲ್ಲಿಗೆ ಹೋಗಿ ಆ ರಾಕ್ಷಸನನ್ನು ಕೊಂದು ತಾನು ಉಳಿದುಕೊಂಡು ಬರುತ್ತಾನೆ. ಆದರೆ ಈ ವಿಷಯ ಯಾರ ಹತ್ತಿರವೂ ನಾವು ಹೇಳುವ ಹಾಗಿಲ್ಲ. ಹೇಳಿದರೆ ಅವರು ಸಹ ಮಂತ್ರವಿದ್ಯೆಯನ್ನು ಕಲಿಸಿ ಎಂದು ಕೇಳುತ್ತಾರೆ. ಆದರೆ ಗುರುವಿನ ಅನುಮತಿ ಇಲ್ಲ. ಆ ಮಂತ್ರವನ್ನು ಹೇಳಿದರೆ ಅದು ವ್ಯರ್ಥವಾಗುತ್ತದೆ. ಆಗ ನನ್ನ ಮಗನಿಗೂ ಆ ಮಂತ್ರ ಸಿದ್ಧಿಸದೆ ಹೋಗುತ್ತದೆ. ನೀವು ಏನೂ ಆತಂಕ ಪಡಬೇಡಿ, ನನ್ನ ಮಗ ಅಲ್ಲಿಗೆ ಹೋಗುತ್ತಾನೆ ಎಂದಳು. ಈ ಕುಂತಿಯ ಮಾತುಗಳನ್ನು ಕೇಳಿ ಆ ಬ್ರಾಹ್ಮಣನ ಕುಟುಂಬದವರಿಗೆ ಅಮೃತವೇ ಕುಡಿದಷ್ಟು ಸಂತೋಷವಾಯಿತು. ಮುಂದೆ ಭೀಮ ಬಕಾಸುರನ ಹತ್ತಿರ ಹೋಗಿದ್ದು ಅವನ ವಧೆಯನ್ನು ಮಾಡಿದ್ದನು ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.